ನನಗೆ ಕೃಷ್ಣ ತುಂಬ ಇಷ್ಟ, ಅದಕ್ಕೆ ಬೆಣ್ಣೆನೂ ತುಂಬ ಇಷ್ಟ. ನನ್ನ 2026ನೇ ಫಸ್ಟ್ ವೀಡಿಯೋ ಆಗಿರುತ್ತೆ. ನಮ್ಮ ಮನೇಲಿ ಹಿಂಗಿದ್ರೆ ಹತ್ರನೇ ಬಂದುಬಿಟ್ಟವ್ರೆ. ಕರಿಬೇವಿನ ಸೊಪ್ಪು ಇದನ್ನು ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೇಘಾ MS ವ್ಲಾಗ್ಸ್. ಆಫ್ಟರ್ ಲಾಂಗ್ ಟೈಮ್ ಅಂತ ಏನಲ್ಲ, 2 months ಆಯಿತು ಅಂತ ಅನಿಸುತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿ. 2025 ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ಅದೇ ಲಾಸ್ಟ್ ವ್ಲಾಗ್ ಮಾಡಿದ್ದು. 2026ಅಲ್ಲಿ ಯಾವುದು ವೀಡಿಯೋನೂ ಮಾಡಿಲ್ಲ, ಅಪ್ಲೋಡು ಮಾಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇದು ನನ್ನ 2026ನೇ ಫಸ್ಟ್ ವೀಡಿಯೋ ಆಗಿರುತ್ತೆ. ಯಾಕಂದರೆ ನಾನು ಯಾವುದು ಮಾಡಿಲ್ಲ, ಅದಕ್ಕೆ ನೋಡೋಣ. ಅಂದರೆ ಸ್ವಲ್ಪ ವ್ಲಾಗ್ ಮಾಡೋದಕ್ಕೆ ಟಚ್ ಮರ್ತೋದಂಗೆ ಆಗ್ಬಿಟ್ಟೈತೆ. ಯಾಕೆಂದರೆ ಹೆಂಗೆ ಇಟ್ಕೋಬೇಕು ಅನ್ನೋದು ಸಹ ಮರ್ತೋಗ್ಬಿಟ್ಟೈತೆ, ಫೋನ್ ಆ ಥರ ಆಗ್ಬಿಟ್ಟೈತೆ. ಗೊತ್ತಿಲ್ಲ ಹೆಂಗೆ ಮಾಡ್ತೀನಿ ಏನು ಅಂತ, ಬಟ್ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿ ಅಷ್ಟೇ ಗೈಸ್. ನೋಡುವ ಏನು ಮಾಡ್ತಿದ್ದಾರೆ ಅಂತ. ಏನೂ ಮಾಡ್ತಾಯಿಲ್ಲ, ಅಳತೆ ಹೊಡಿಯೋ ಮಷಿನ್ ತೊಗೊಬಂದು ಅಳತೆ ಹೊಡಿತಾಯಿದ್ರು. ನೋಡೋಣ, ಅದು ಆಗ್ತಿಲ್ಲ ಟ್ರೈ ಮಾಡೋದಕ್ಕೆ. ಏನೇನೋ ಆಗ್ತಿದೆ, ಆದರೂ ಪರವಾಗಿಲ್ಲ. ನೋಡೋಣ ಹೆಂಗೆ ಹೊಡಿತಾರೆ, ಏನು ಮಾಡ್ತಾರೆ ಹೇಗೆ ಅಂತ. ಏನು ಟೀ ಕೊಟ್ರೆ ಶಕ್ತಿ ಬರುತ್ತಂತೆ. ಹೊಡಿಯೋಕ್ಕಾಗ್ತಿಲ್ವೇನೋ, ಟೀ ಕೊಟ್ರೆ ಶಕ್ತಿ ಬರುತ್ತೆ. ಪವರ್ ಎನರ್ಜಿ ಇಲ್ಲ. ಯು ವಾಂಟ್ ಎನರ್ಜಿ ಬೂಸ್ಟ್ ಆರ್ ಟ್ರೈನಿಂಗ್? ಏನು ಬೇಕು ನಿಮಗೆ? ಅದು ಏನು ಗೊತ್ತಾ, ಹೊಸ್ದಾಗಿ ಆಗ್ತಾ ಇಲ್ಲ ಅಲ್ಲಿ ಮಾಡೋದಿಕ್ಕೆ. ಫಸ್ಟ್ ಟೈಮ್ ಅಲ್ವಾ, ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವಾಗ ಅವನಿಗೆ ಶಕ್ತಿ ಇದಾಗುತ್ತೆ, ಗೊತ್ತಾಗುತ್ತೆ. ಎಲ್ಲ ನಮ್ಮ ಮನೇಲಿ ಹಿಂಗಿದ್ರೆ ಬಲ ಬರ್ಬೇಕು, ಹೆಂಗ್ ತಾನೇ ಗೊತ್ತಾಗುತ್ತೆ ಶಕ್ತಿ. ಯಾವ ಥರ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಹೋಯ್ತು ಅಲ್ಲಿ ಯಾರು ನೋಡ್ಕೊಂಡು. ನೋಡು ಹಿಂಗೆ ಇದು ಬಿಸ್ಕೆಟ್ ಅಲ್ಲೇ ಇದ್ರ ಮೇಲೆ ಫ್ರಿಜ್ ಮೇಲೆ ನೋಡುವ ಹೆಂಗೆ ಹೊಡಿತಾನೆ ನಮ್ಮ ಅಣ್ಣ ಅಂತ. ಇಷ್ಟವರೆಗೆ ಹಿಡಿಯೋಕೆ ಆಗ್ತಾ ಇರಲಿಲ್ಲ. ಅದನ್ನ ಮಾಡೋಣ ಅಂದ್ಕೊಂಡೆ, ಬಿಟ್ಟು ಮಾಡೋಕ್ಕಾಗಿಲ್ಲ. ನೋಡುವ ಹೆಂಗೆ ಮಾಡ್ತಾನೆ, ಹೆಂಗೆ ಹೊಡಿತಾನೆ ಅಂತ. ಅದು ಕೈಗೆ ಇಟ್ಕೊಳಕ್ಕೆ ಸಿಗ್ತಾಯಿಲ್ಲ. ಅಂದರೆ ನಾವೆಲ್ಲ ಇರೋದೇ ಸಣ್ಣಕ್ಕೆ ಒಳ್ಳೆ ಶಿಲೆಕೆ ಥರ ಇದ್ದೀವ. ಏನಾಗುತ್ತೆ ಅಂದರೆ ಹಿಡಿಯೋದು ಖಾತೆ ಸಿಗಲ್ಲ. ಆದರೂ ಪರವಾಗಿಲ್ಲ, ಹಿಡಿಬೋದು, ಟ್ರೈ ಮಾಡ್ತೀನಿ. ಒಂದು 2-3 ಸಲ ಹೊಡಿಯೋವರೆಗೂ, ಆಮೇಲೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಅಂತ ಹೇಳ್ದ. ನೋಡೋಣ ಹೆಂಗೆ ಹೊಡಿತಾನೆ ಅಂತ. ಒಂದು ಸಾಲ ಹೊಡಿತಿದ್ದ, ಏನಾಯ್ತಂದರೆ ಅದು ಉಣ್ಕೊಂಬಿಡ್ತು. ಉಣ್ಕೊಳೋದು ಫುಲ್ಲು ಕೈಯೆಲ್ಲ ನೋವು ಬರ್ತದೆ, ಆಗ್ತಿಲ್ಲ. ಆದ್ರೂ ಮಾಡೋದು ಬಿಡಲ್ಲ, ಹಂಗಾಗೈತೆ. ಏನು ಟೀ ಬಿಸಿ ಆಗ್ತಲೇ ಇರ್ತದಲ್ಲಪ್ಪ. ಹತ್ರನೇ ಬಂದ್ಬಿಟ್ಟವ್ರೆ. ಅಯ್ಯೋ ತಟ್ಟಾಡ್ತಾ ಇದ್ದಾರೆ. ಹೋಯ್ತು ಗಿಡ ಹೋಯ್ತು. ಆಯ್ತಾ, ಆಫ್ ಮಾಡು. ಆಯ್ತಾ ಬಿಸ್ಕೆಟ್ ಕಲ್ಲು ಎಂಟೆ ಇದ್ದ ಆಮೇಲೆ ಇನ್ನೊಂದ್ಸರಿ ಎತ್ತರ ಮಾಡೋದನ್ನ ಅದು ಮುಂದ್ಕೋಕಲ್ಲ. ಟೆಕ್ನಾಲಜಿಯಾ 2 ಲೀಟರ್ ಪೆಟ್ರೋಲ್ ಎಕ್ಸ್ಟ್ರಾ ಖಾಲಿ ಅಲ್ಲಿ ಸ್ಟಾರ್ಟಿಂಗ್ ಬಿಡು. ನೀನ್ ಕಲ್ತ್ಕೊಳೋದಿಕ್ಕ ಕಲ್ತ್ಕೊಳ ತನಕ ಹಂಗೆ. ಮತ್ತೆ ಫಸ್ಟ್ ಈ ಕಡೆ ಐಡಿಯಾ ಗೊತ್ತಾಗ್ತಿಲ್ಲ ಮಗನೇ. ಇಲ್ಲೆಲ್ಲ ಬೆಳಗಾರ ಸಾಲ್ದ ತಿಂತೇಯ ಬಿಸ್ಕೆಟ? ಒಂದೇ ಅಂದಿಂತ ಬಂದ ಮಂಗನ್ ನೋಡಿದ್ನ ಏನ್ ಮಾಡಿದ್ನು ಗೊತ್ತಿಲ್ಲ. ಅವಾಗಿಂದ ಸ್ವಲ್ಪ ಒಳಕ್ ಬಾಂದ್ರು ಬರ್ತಾನೆ. ಎಲ್ಲಿದ್ವಲ್ಲ ಅಂದಿ ಅಂದೆ ಮಂಗನ ಬ್ಯಾಡ್ ನಂಗೆ ಇಲ್ಲೇ ಇದೆ.
ಗೈಸ್ ಹೆಂಗೆ ಗೊತ್ತಾ, ಈ ಹಳ್ಳಿ ಕಡೆ ಇದೆಲ್ಲ ಕಾಮನ್. ಏನಂದರೆ ಬಟ್ ಏನಾಗಿದೆ ಅಂದರೆ ಹಳ್ಳಿ ಕೂಡ ಡೆವಲಪ್ಮೆಂಟ್ ಆಗ್ಬಿಟ್ಟೈತೆ. ಈಗ ಸಿಟಿ ಥರ ಅದು ಇದು ಏನು ಹಳ್ಳಿ ಕಡೆ ಹೆಂಗೆ ಅಂದರೆ ಮುಂಚೆಲ್ಲ ಅರ್ತೆ ಹೊಡೆಯೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಎತ್ತು ತಗೊಬಂದು ಎತ್ತಿಗೆ ನೊಗಗಿಗೆ ಎಲ್ಲ ಹಾಕ್ಕೊಬಿಟ್ಟು ಹೊಡೆದ್ಬಿಡೋರು ಏನೋ ಒಂದು ಅನ್ನೋ ಥರ. ಅಂದರೆ ಇವಾಗ ಹಾಗೇನಿಲ್ಲ, ಎಲ್ಲದಕ್ಕೂ ಮಷೀನು, ಪ್ರತಿಯೊಂದಕ್ಕೂ ಮಷೀನು. ಆ ಮಷಿನ್ಗೆ ಪೆಟ್ರೋಲ್ ಬೇರೆ, ಅದಕ್ಕೆ ಸುರಿದು ಪೆಟ್ರೋಲಿಗೆ ಸಾಕಾಗಬೇಕು. ಇನ್ನೇನು ಅಲ್ಲಿ ಹೋಗೋದು ಇಲ್ಲೇ ಹೋಗುತ್ತಲ್ಲ ಅನ್ನೋ ಥರ ಆಗುತ್ತೆ ಅಷ್ಟೇ, ಇನ್ನೇನಾಗಲ್ಲ. ನೋಡೋದು ಹೆಂಗೆ ಬರುತ್ತೆ, ಫುಲ್ ಹೊಡೆದಾದ್ಮೇಲೆ ತೋರಿಸ್ತೀನಿ ಹೆಂಗೆ ಬರುತ್ತೆ, ಹೆಂಗೆ ಮಾಡ್ತಾರೆ ಅಂತ. ನೋಡುವ. ತುಂಬ ದಿನ ಆಗಿದೆ ವ್ಲಾಗ್ ಮಾಡಿ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂದರೆ ಎಲ್ಲ ವ್ಲಾಗರ್ಸ್ಗೂ ಹಿಂಗೆ ಅನಿಸ್ಬಿಡುತ್ತೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಅನ್ನೋದು ಒಂದು ಡೌಟು. ಹೆಂಗೆ ಅಂದರೆ ಇವಾಗ ಮಾತಾಡ್ತಾ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಅಂತ ಯೋಚನೆ ಮಾಡ್ತಿರ್ತೀನಿ. ಇಲ್ಲ ನನಗೆ ಮಾತ್ರ ಹಿಂಗೆನಾ, ಇಲ್ಲ ಎಲ್ಲ ವ್ಲಾಗರ್ಸ್ಗೂ ಹಿಂಗೇನಾ ಅಂತ ಡೌಟು. ಮಾತಾಡ್ತಾ ಇರ್ತೀನಿ, ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಅದನ್ನೇ ರಿಪೀಟ್ ಮಾಡ್ತಾಯಿರ್ತೀನಿ. ಇವಾಗಲೂ ಅಷ್ಟೇ ನಾನು ಅದನ್ನೇ ರಿಪೀಟ್ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಾಗ್ತಾಯಿಲ್ಲ ನಾನು ರಿಪೀಟ್ ಮಾಡ್ತಾಯಿದ್ದೀನಿ ಅಂತ, ಬಟ್ ಅದು ಹೆಂಗೆ ಆಗ್ತಿದೆ ಅಂತ ಗೊತ್ತಾಗ್ತಾಯಿಲ್ಲ ಅಷ್ಟೇ. ತುಂಬ ದಿನ ಆಯ್ತಲ್ಲ, ಸ್ವಲ್ಪ ಶೈ ಫೀಲ್ ಆಗ್ತಾಯಿದೆ, ಹೆಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇರಲಿ ನೋಡುವ, ಇನ್ಮೇಲೆ ಮಾಡ್ತಾ ಇರ್ತೀನಲ್ವಾ, ಅಡ್ಜಸ್ಟ್ ಆಗ್ತೀನಿ ಅಂತ ಅಂದ್ಕೊತೀನಿ. ಓಕೆ ಗೈಸ್, ಮತ್ತೆ ಸಿಗುವ. ನಗು ಬರ್ತಾಯಿದೆ ಯಾಕೆ ಅಂತ ಅಂದರೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಮಾಡೋದನ್ನು ಹಾಕೋಣ ಅಂತ ಕೇಳ್ಬೋದು. ಚಿತ್ರಾನ್ನ ಮಾಡೋಕ್ಕೇನು ಯಾರಿಗೂ ಬರೋಲ್ವಾ, ನಿನ್ಗೆ ಮಾತ್ರ ಬರೋದಾ, ಆ ಥರ ಎಲ್ಲ ಬರುತ್ತೆ ಅಷ್ಟೇ, ಗೊತ್ತು, ಇಲ್ಲ ಅಂತ ಅಲ್ಲ. ಯಾಕಂದರೆ ನಾನು ಯಾವ ಥರ ಮಾಡ್ತೀನೋ ನೀವು ಯಾವ ಥರ ಮಾಡ್ತೀರೋ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಜಸ್ಟ್ ಒಂದಿರಲಿ ಅಂತ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಟಾದ್ಮೇಲೆ ಬಾಣಲಿಗೆ ನೀರೆಲ್ಲ ಹೋಗಿ ಕಾದು ಎಣ್ಣೆ ಹಾಕ್ತಾ ಇದ್ದೀನಿ. ಇದೆಲ್ಲ ಎಲ್ಲರಿಗೂ ಗೊತ್ತಿಲ್ಲದಂಗೆ ಏನಿರಲ್ಲ, ಬಟ್ ಇರಲಿ, ಒಂದು ನಮ್ಮ ಕಡೆ ಏನೇನು ಹಾಕಿರಬಾರ್ದು ಅಂತ ಅಷ್ಟೇ. ಫಸ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಹಾಕಲ್ಲ, ಯಾಕೆ ಅಂತಂದರೆ ಸ್ವಲ್ಪ ಫ್ರೈ ಆಗುತ್ತೆ. ಫ್ರೈ ಆದಾಗ ಹಾಕ್ಕೊಂಡ್ರೆ ಸರಿಯಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ಅದು ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಒತ್ತಿದಂಗೆ ಆಗುತ್ತೆ. ಈ ಕಡಲೆ ಬೀಜದಲ್ಲಿ ಇದೊಂದೇ ಪ್ರಾಬ್ಲಮ್, ಇಲ್ಲ ಹೋಗಿರುತ್ತೆ, ಇಲ್ಲ ಏನಾದ್ರು ಒಂದು ಆಗಿರುತ್ತೆ, ಅದನ್ನು ನೋಡ್ಬಿಟ್ಟು ಹಾಕೋದೇ ಇರೋಂಥದ್ದು. ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಯಾಕೆ ಅಂತಂದರೆ ಸ್ವಲ್ಪ ಸಿಗ್ತಾ ಇರ್ಬೇಕು ಬಾಯಿಗೆ ತಿನ್ನೋದಕ್ಕೆ, ಇಲ್ಲಾಂದರೆ ಏನೋ ಅಂತಾನೆ ಕೆಲವೊಬ್ರಿಗೆ ಅದು ಇಷ್ಟ ಆಗುತ್ತೆ, ಇನ್ನು ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಕಡಲೆಬೇಳೆನೂ ಜಾಸ್ತಿ ಹಾಕ್ತೀನಿ, ಕಡಲೆ ಬೀಜನೂ ಜಾಸ್ತಿ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು, ಸಿಮ್ಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ತೋರಿಸ್ತೇನೆ. ಚಿಟಪಟ ಅಂತ ಇದೆ, ಯಾವುದ್ರಲ್ಲೂ ನೀರಿನ ಅಂಶ ಇರ್ತೇನೋ ಅನ್ನಂಗೆ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಈ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಎರಡನ್ನೂ ಹುರಿದ್ಬಿಟ್ಟು ತೆಗೆದಿಟ್ಕೊಬಿಡ್ತಾರೆ. ನಾನು ಹಂಗೆ ಮಾಡಲ್ಲ. ಇದು ಹಾಕ್ತಿದ್ದಂಗೆ ಇದ್ರ ಜೊತೆನೇ ಸ್ವಲ್ಪ ಅದಕ್ಕೆ ಎಲ್ಲ ಹಾಕ್ಕೊಬಿಡ್ತೀನಿ, ಅದು ಫ್ರೈ ಆಗೋ ಥರ. ಸಾಸಿವೆ, ಜೀರಿಗೆ, ಇದಾದ್ಮೇಲೆ ಬೆಳ್ಳುಳ್ಳಿ ಸಿಪ್ಪೆ ತೆಗಿಯಲ್ಲ, ಹಿಂಗೆ ಜಜ್ಜಿಬಿಟ್ಟು ಹಾಕ್ಕೊಳ್ತೀನಿ. ಸಿಪ್ಪೆ ತೆಗೆದ್ರೆ ಏನನ್ಸುತ್ತೆ ಗೊತ್ತಾ, ಈ ಥರ ಇದ್ದರೆ ಸಿಪ್ಪೆ ತೆಗಿಬೋದು. ಇದು ಸಿಪ್ಪೆ ತೆಗೆದ್ರೆ ಏನೋ ಒಂಥರ ಅದ್ರ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೇನೋ ಅನ್ನೋಷ್ಟು ಫೀಲ್ ಆಗ್ಬಿಡುತ್ತೆ. ಚಿತ್ರಾನ್ನಕ್ಕೆ ಮಾತ್ರ, ಇನ್ನು ಬಾಕಿದಕ್ಕೆಲ್ಲ ಸಿಪ್ಪೆ ತೆಗಿತೀವಿ. ಅದು ಸ್ವಲ್ಪ ಫ್ರೈ ಆಗಬೇಕು. ನೆಕ್ಸ್ಟ್ ಅಯ್ಯೋ ಇದೇ ಪ್ರಾಬ್ಲಮ್ ಆಗುತ್ತೆ.
ಮನೇಲಿ ಬೆಳೆದಿರುವಂಥ ಕರಿಬೇವಿನ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಲ್ಲ. ಯೂಸಲಿ ಮನೇಲಿ ಹಾಕೊಂಡ್ರೆ ಒಳ್ಳೇದು, ಅಂಗಡಿಯಿಂದ ತರೋದಕ್ಕೆ ನಾವು ಏನೋ ಒಂಥರ ಅನಿಸ್ತೈತೆ. ಎಣ್ಣೆ ಸಿಡ್ಬಿಟ್ಟು ಮಕ ಗೀಕ ಎಲ್ಲ ಹಾಳಾಗೋಗ್ಬಿಟ್ಟು. ಒಬ್ಬಳೇ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮೊಬೈಲ್ ಹಿಂಗೆ ಇಟ್ಕೊಳೋದು ಹಂಗೆ ತೋರಿಸೋದು, ಹಿಂಗೆ ಇಟ್ಕೊಳೋದು ಹಂಗೆ ತೋರಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಮಾಡುವ. ಅಲ್ಲೇ ಇರ್ಬೇಕು ನೋಡು. ಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಕೊಂಡಿದ್ದೀನಿ. ಯಾಕೆ ಉದ್ದುದ್ದ ಅಂತಂದರೆ ಅದರಲ್ಲಿ ಏನೋ ಹಿಂಗೆ ಉದ್ದುದ್ದ ಹೆಚ್ಕೊಂಡ್ರೆ ಆಯ್ತು ಇಡೋಕ್ಕೂ ಸರಿ ಆಗುತ್ತೆ, ತೆಗೆದ್ಬಿಟ್ಟು ಇಡೋದಕ್ಕೂ. ಮತ್ತು ಅದರಲ್ಲಿ ಇದು ಮೆಣಸಿನ್ಕಾಯ್ದು ಖಾರ ಅಂಶ ಏನಿರುತ್ತೋ ಅದೆಲ್ಲ ಬಿಟ್ಕೊಳೋದಕ್ಕೂ ಸರಿ ಆಗುತ್ತೆ ಅಂತ. ನೆಕ್ಸ್ಟ್ ಈರುಳ್ಳಿ ಆ್ಯಂಡ್ ಟೊಮೆಟೊ. ಅಲ್ಲೇ ಮೆಣಸಿನ್ಕಾಯಿ ಘಾಟ್ ಹೊಡಿತಾ ಇದೆ. ಇಷ್ಟು ಬೇಗ ಅದಾಗಿ ಬಿಟ್ಕೊಬಿಟ್ಟೈತೆ ಖಾರ. ಇವಾಗ ಈರುಳ್ಳಿ ಗೊತ್ತಿಲ್ಲ ಏನು ಬರುತ್ತೆ ಏನೋ ಅಂತ, ಬಟ್ ಏನೋ ಒಂದು ಖುಷಿ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಏನಂತಂದರೆ ಇವಾಗ ಎಷ್ಟು ಖುಷಿಯಾಗಿರ್ತೀವೋ ಸಂಜೆ ಹೊತ್ತಿಗೆ ಅಷ್ಟೇ ಬೇಜಾರಾಗ್ಬಿಟ್ಟಿರುತ್ತೆ. ಅದೇನೋ ಗೊತ್ತೇ ಇಲ್ಲ, ನಿಮಗೂ ಹಂಗೆ ಅನಿಸುತ್ತೆ. ಸೊ ಇವಾಗ ಇದಕ್ಕೆ ನಾನು ಏನು ಹಾಕ್ತೀನಿ ಅಂತಂದರೆ ಮಸಾಲ ಪೌಡರ್ ಅಂದರೆ ಮನೇಲಿ ಮಾಡಿರೋದು, ಹೊರಗಡೆ ತಂದಿರೋದಲ್ಲ. ಇದಕ್ಕೆ ಏನೇನು ಆಗ್ತದೆ ಅಂದರೆ ಇದನ್ನು ನಾನು ಸಾಂಬಾರಿಗೆ, ಪಲ್ಯಕ್ಕೆ, ಈಗ ಚಿತ್ರಾನ್ನ, ಏನೇ ಒಂದು ಉಪ್ಪಿಟ್ಟು ಎಲ್ಲದಕ್ಕೂ ಹಾಕ್ತೀನಿ. ಯಾಕಂದರೆ ಇದಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಇದು ಏನಂತ ಇದಕ್ಕೆ ಮೆಂತೆ, ಜೀರಿಗೆ, ಸಾಂಬಾರು ಕಾಳು, ಸಾಂಬಾರು ಬೀಜ ಅದನ್ನೆಲ್ಲ ಹುರಿದ್ಬಿಟ್ಟು, ಮತ್ತು ಏನು ಮಸಾಲೆ ಚಕ್ಕೆಗಳೆಲ್ಲ ಇರ್ತವಲ್ಲ ಅದು ಇದು ಎಲ್ಲ ಹಾಕ್ಬಿಟ್ಟು ನಮ್ಮಮ್ಮ ಮಾಡಿಟ್ಟಾಯಿದೆ. ನೆಕ್ಸ್ಟ್ ಟೈಮ್ ಇದು ರೆಸಿಪಿನ ತೋರಿಸ್ತೀನಿ. ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾಗ. ಅದು ಜಾಸ್ತಿ ಆಗುತ್ತೆ, ಸ್ವಲ್ಪ ಕೆಲವೊಬ್ರಿಗೆ ಅದನ್ನು ಹಾಕಿದ್ರೆ ಆಗಲ್ಲ. ಮೇ ಬಿ ನಮ್ಮ ಅಣ್ಣಂಗೆ ಆಗಲ್ಲ ಅನಿಸುತ್ತೆ. ಇಟ್ಸ್ ಓಕೆ. ನಾನೇ ಇದ್ರ ಡಿಸ್ಟರ್ಬೆನ್ಸ್ ಅಂತಂದರೆ ನಮ್ಮ ಮನೇಲಿ ಆ ಕಡೆನೂ ಡಿಸ್ಟರ್ಬೆನ್ಸ್ ಇದ್ದಾರೆ. ಒಗ್ಗರಣೆ ಹಾಕಿದ್ರೆ ಇದರಿಂದ ನಮ್ಮ ಮನೆ ಘಾಟ್ ಇಲ್ಲ, ಒಗ್ಗರಣೆ ಹಾಕಿದ್ರೆ ಬರಲ್ವ ಅಂತಾರ, ಇಲ್ಲ ಒಗ್ಗರಣೆ ಹಾಕಿದ್ರೆ ಹಿಂಗೆ ಅಂತಾರ. ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ ಇಲ್ವಾ ಅಂತಲೂ ಗೊತ್ತಿಲ್ಲ ನನಗೆ. ಇದು ಫ್ರೈ ಆಯಿತು. ಈಗ ಅರ್ಶಿನ, ನೆಕ್ಸ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬಿಡಿ, ಹಂಗಂತ ಉಪ್ಪು ಜಾಸ್ತಿ ಹಾಕ್ಕೊಬಿಡ್ಬೇಡಿ, ಎಷ್ಟು ಬೇಕೋ ಅಷ್ಟು. ನಾನು ಯಾವುದನ್ನು ಇಷ್ಟೇ ಸ್ಪೂನು ಇದು ಅಂತೆಲ್ಲ ಹಾಕಲ್ಲ, ಚೆನ್ನಾಗೈತೆ. ಒಂದೊಂದು ಸಲ ಚೆನ್ನಾಗಿ ಬಂದಿರುತ್ತೆ, ಒಂದೊಂದು ಸಲ ಚೆನ್ನಾಗಿ ಬಂದಿಲ್ಲ. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಕೈ ರುಚಿ ಹೆಂಗಿರುತ್ತೆ. ನೀವು ಮಾಡಿದಾಗ ಟೇಸ್ಟ್ ಇನ್ನೊಂಥರ ಬರ್ಬೋದಲ್ವ. ಸೊ ಈಗ ಚಿತ್ರಾನ್ನದ ಗೊಜ್ಜು ರೆಡಿ. ನಾನು ಕಾಯಿ ಹಾಕಲ್ಲ, ನಮ್ಮಮ್ಮ ಕಾಯಿ ಹಾಕತ್ತೆ. ಅಂದರೆ ನಾನು ಕಾಯಿ ಹಾಕೋದು ತಿನ್ನೋಷ್ಟು ಇಷ್ಟ ಆಗಲ್ಲ. ಚಿತ್ರಾನ್ನಕ್ಕೆಲ್ಲ ಕಾಯಿ ಹಾಕಲ್ಲ, ಎಲ್ಲ ಒಂದೊಂದ್ಸಲ ರೇರು, ತುಂಬ ರೇರು. ಯಾ ಗೊಜ್ಜು ಹಿಂಗೆ ಬಂದಿದೆ ಗೊತ್ತಾ, ತೋರಿಸ್. ಯಾ ಹಿಂಗೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದೆ.
ತೋರಿಸ್ತೀನಿ ರೀ ಆಮೇಲೆ ಮಿಕ್ಸ್ ಮಾಡಿದ್ಮೇಲೆ ಹೆಂಗೆ ಬರುತ್ತೆ ಅಂತ. ಅಲ್ಲ ಮತ್ತೆ ಇವಾಗ ಎಂತ 4 ಸಲಿಗೆ ಸುಸ್ತಾಯ್ತಾ? 9 ಹತ್ತತ್ರ 8:45 ಬಂದಿದ್ದು, 9 ಗಂಟೆಗೆ ಹೊಲಕ್ಕೆ ಇಳ್ದಿದ್ಯಾ. 10 ಕಾಲಾದ್ರೂ 4 ಸಲ ಹೊಡೆದಿದ್ದು. ಹೋಗೇ ಇಲ್ಲ ಕಳೆ. ಯಾಕೋ ಇಲ್ಲ ಇಲ್ಲಿ ಎಲ್ಲಿ ಗೇಕ್ ಹೋಗೇ ಇಲ್ಲ. ಅದು ಅದ್ರಿಗೆ ಹೆಂಗೆ ಓದ್ತ ಹಂಗೆ ಓದ್ತಿ. ಕುಂಟಲಿಂದ ಏನು ಪೂರ್ತಿ ಓದ್ತಾ? ಕುಂಟೆ ಅಡ್ಡ ಹಂಗಲ್ಲ. ಈಗೇನು ಗಿಡ ಇಲ್ಲ, ಇಲ್ಲಿ ಗಿಡನೇ ಇಲ್ಲ. ಇಲ್ಲ 2 ಗಿಡ ಹುಟ್ಟಿಲ್ವಾ ಇಲ್ಲ ಕಳ್ದಾಕಿಯ. ಈ ಕಾಳು ಸಾಗುಣಿ ಹಾಕಿದ್ರಲ್ಲ, ಅವು ಏನು ಮಾಡ್ಬೇಕು ಗೊತ್ತಾ? ಬೀಜ ಹಾಕ್ತಿವಲ್ಲ, ಆ ಮೂಮೆಂಟ್ ಬೀಜ ಹಾಕ್ಬಿಟ್ರೆ ಮತ್ತೇನಕ್ಕೆ ಹಾಕಿಸ್ತೆ ನಮ್ಮ ಕೈಲಿ? ಅಷ್ಟೊಂದು ಹಾಕಿದ್ವಲ್ಲ. ಅಯ್ಯೋ ದೇವಾ, ನೋಡಲ್ಲ ಎಲ್ಲ ಹುಟ್ಟಿಲ್ವ ನೋಡೋದು. ಕೆಲಸ ಮಾಡಿಸ್ತೀರಾ ಮತ್ತೆ. ಇವಾಗ ಗಿಡ ಸುತ್ತ ಕಳೆ ಕೀಳ್ಬೇಕಾ? ನಾನು ನೋಡೋದು ಬರ್ತಾನೆ ಇಲ್ಲ. ಇನ್ನು ಹೆಂಗೆ? ನಾನೇ ಮಾಡ. ನೀನು ಸ್ವಲ್ಪ ಫೋರ್ಸಬಲ್ ಆಗಿ ಕೆಳಗೆ ಹಾಕು. ಅಜ್ಜಿ ಅಲ್ಲೆಲ್ಲ ಉಣ್ಕೊಂತೈತದು. ನೀರು ಆನ್ ಮಾಡ್ಕೊಂಡು ಬರ್ಲಿ. ತಮಗೆ ಒಳ್ಳೇದಾಗಲಿ. ಬನ್ನಿ ತಿಂಡಿ ತಿನ್ನಿ. ಮಾಡಿ ಸಾಕಾಗ್ತಿದ್ಯಾ? ಯಾ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತೀನಿ ಮೊದಲೇ. ಇಲ್ಲ ತಿಂಡಿ ಹಪ್ಪಳ ಕರೀತಿದ್ದೀನಿ. ಇವಾಗ ಅನ್ನ ಹಾಕಿ ಚಿತ್ರಾನ್ನಕ್ಕೆ ಕಲಿಸ್ತಾ ಇದ್ದೀನಿ. ಅದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಹಾಕಿದೆ. ಅದು ಕಾಣ್ತಾನೆ ಇಲ್ಲ ಅದರೊಳಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅಂತಾನೆ. ಹಂಗದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟು ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಬಿಡಿ. ಸಾಲ್ಟೇಜ್ ಹಾಕಿಬಿಟ್ರೆ ಹಾಕ್ಕೋಬೋದು. ಎಲ್ಲ ಮಿಕ್ಸ್ ಮಾಡೋಕೆ ಹೋದರೆ ಒಂಥರ ಆಗ್ಬಿಡುತ್ತೆ. ಕಣ್ಣೆ ಬಿಡೋಕ್ಕಾಗ್ತಾಯಿಲ್ಲ ಬಿಸಿಲಿಗೆ. ಹಿಂಗೆ ಬಂದಿದೆ ಅಂದರೆ ಇಷ್ಟು ಚಂದ ಕಾಣ್ತಾ ಉಂಟಲ್ಲ. ಇದನ್ನು ಟೇಸ್ಟ್ ಮಾಡಿದ್ರೆ ಮುಗಿಯಿತು. ಕ್ಯಾಮ್ರಾದಲ್ಲಿ ಹೆಂಗೆ ಬಂದಿದೆ ಗೊತ್ತಿಲ್ಲ, ನೋಡಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಹೀಗೆ ರೆಡಿ ಮಾಡಿ ತಿನ್ನೋದಕ್ಕೆ ಕೊಡೋದು. ಫ್ರೆಶ್ ಅಪ್ ಆಗಿ ಬಂದೆ. ಚೂರು ಈ ಕಡೆ ಎಷ್ಟೈತೆ, ಆ ಕಡೆ ಅಷ್ಟಾಗಿದೆ. ತಿನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈ ಕಡೆ. ಇವತ್ತು ಏನು ಗೊತ್ತಾ, ಇದು ಯಾಕೋ ಇದೇ ಬರುತ್ತೆ. ಏನು ಗೊತ್ತಾ ಅದೇನೋ ಎಲ್ರು ಅದನ್ನೇ ಹೇಳ್ತಾರೆ, ಅದನ್ನ ಬಿಡು. ಏನ್ ಗೊತ್ತಾ, ಅದೇನೋ ಎಲ್ರು ಅದನ್ನೇ ಹೇಳ್ತಾರೆ. ಏನ್ ಗೊತ್ತಾ ಅದೇನು ಅದನ್ನ ಹೇಳ್ತೀಯಾ, ಏನ್ ಗೊತ್ತಾ ಅನ್ನೋದು ಬಿಡು ಫಸ್ಟು ಅಂತ. ನಮ್ಮ ಮನೇಲಿ ಮರಿ ಹೆಂಗೆ ಅಂತಂದ್ರೆ, ಇಲ್ಲಿ ಈ ಮಷೀನ್ಗೆ 1,500,000 ಬೆಣ್ಣೆ. ನೋಡಿ ಇಷ್ಟು ಚೆನ್ನಾಗಿ ಬಂದೈತೆ. ಹೆಂಗದೆ ಅಂದರೆ ಚೆನ್ನಾಗೈತೆ. ಅದು ಅಂದರೆ ಸ್ಟಾರ್ಟಿಂಗ್ ಒಂಥರ ಹಂಗೆ ಆಗಲ್ಲ. ಹಿಂಗೆಲ್ಲ ತಿಂದು ಒಂಚೂರು ದಪ್ಪ ಆಗಲ್ಲ. ಅದೇನಪ್ಪ ಅಲ್ಲೇನಮ್ಮ, ಹಂಗೆಲ್ಲ ರೆಗ್ಯುಲರಾಗಿ ತಿನ್ನಲ್ಲ, ಅವಾಗಷ್ಟೇ. ಮಸ್ತ್ ಇದೆ ಬೆಣ್ಣೆ. ತೆಗ್ದಾಗ ತಿನ್ಬೋದು, ಅದೇ ಫ್ರಿಜ್ಜಿಗೆ ಇಟ್ಟಾಗ ತಿನ್ನೋಕ್ಕಾಗಲ್ಲ. ಬೆಡ್ ಚೇಂಜ್ ಮಾಡ್ಕೊಂಡು ತಿನ್ನೋಣ ಅಂತಿದ್ದು ಅಂತ ಕೆಲಸ ಮಾಡ್ತಾ ಅಂತೀರ. ಬೆಣ್ಣೆ ಸಿಕ್ತು. ಬೆಣ್ಣೆ ಯಾಕೆ ಇಷ್ಟ ಗೊತ್ತಾ? ಸರಿ, ಬೆಣ್ಣೆ ಯಾಕೆ ಇಷ್ಟ ಗೊತ್ತಾ? ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ, ಅದಕ್ಕೆ ಬೆಣ್ಣೆನೂ ಇಷ್ಟ. ಕೊಟ್ಟುತ್ತೀನಿ. 1 ನಿಮಿಷ ನೋಡ್ದೆ ಇದ್ರೆ ತಿನ್ನೋಕ್ ಬಿಡಲ್ಲ. ಸರಿಯಾಗಿ ತಿನ್ನೋಕೆ ಬಿಡಲ್ಲ ಅಂತಾರೆ. ನನಗೆ ಕೃಷ್ಣ ತುಂಬ ಇಷ್ಟ, ಅದಕ್ಕೆ ಬೆಣ್ಣೆನೂ ತುಂಬ ಇಷ್ಟ. ಕೈಲಿ ಇಟ್ಕೊ ಅಂತೀನಿ. ಹಿಂಗೆ ಅಂದ್ಬಿಟ್ಟು ಆಮೇಲೆ ಹಿಡಿಯೋದು.
ಇದೆಯಾ ಅರ್ಧ ಕೆ ಜಿ ಐತಾ? ಹ್ಞೂ ಹಾಂ ಅರ್ಧ ಕೆ ಜಿ ಐತೆ ನಮಗೆ ಸಲ್. ಅಮ್ಮ ಈಗ ಒಂಚೂರು ತಕ್ಕೊಡು ಕೈಗೆ. ಬೆಣ್ಣೆ ಪ್ರಿಯೆ, ಬೆಣ್ಣೆ ಪ್ರಿಯೆ ಅಂತ ಅಲ್ಲ, ಕೃಷ್ಣ ಪ್ರಿಯೆ. ಧನ್ಯವಾದಗಳು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.